ಮಾನ್ಯ ಅಧ್ಯಕ್ಷರೇ, ನಿಮ್ಮ 73 ಅಡಿಯಲ್ಲಿ ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನು ಗಮನ ಸೆಳೆಯಲು ಬಯಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರಿ ಆದೇಶ ಸಂಖ್ಯೆ UDD 22 ಪ್ರಕಾರ ಸಭಾಧ್ಯಕ್ಷರೇ 2012ರಲ್ಲಿ ಕೂಡ್ಲಿಗಿ ಪಟ್ಟಣ ಒಳಚರಂಡಿಗೆ ಸುಮಾರು 25 ಕೋಟಿ ರೂಪಾಯಿಗಳಿಗೆ ಅಂದಾಜು ಪಟ್ಟಿ ಮಾಡಿದ್ವಿ ಸಭಾಧ್ಯಕ್ಷರೇ. ಅದಾದ್ಮೇಲೆ ಆಡಳಿತಾತ್ಮಕ ಅದು ರಿವೈಸ್ಡ್ ಆಗಿ ಸುಮಾರು 37 ಕೋಟಿ ರೂಪಾಯಿಗಳಿಗೆ ಇದನ್ನ ಎಸ್ಟಿಮೇಟ್ ಮಾಡಿ 42,738 ಮಧ್ಯಂತರ ಜನಸಂಖ್ಯೆ ಮತ್ತು 2045ಕ್ಕೆ ಸುಮಾರು 60,000 ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡಿ ದಿನಾಂಕ 31/3/2021ರಲ್ಲಿ ಚಾಲನೆ ಕೊಟ್ಟಿದ್ವಿ ಸಭಾಧ್ಯಕ್ಷ. 2 ವರ್ಷ STP ನಾವೇನೇ ನಿರ್ವಹಣೆ ಮಾಡಿದ್ದೀವಿ. ಮತ್ತು ಮುಂದಿನ ನಿರ್ವಹಣೆಗಾಗಿ ಒಳಚರಂಡಿ ಮಂಡಳಿಯಿಂದ ಲೋಕಲ್ ಬಾಡಿಗೆ 1/1/2024ರಲ್ಲಿ ನಾವು ಹಸ್ತಾಂತರ ಮಾಡಿದ್ದೀವಿ ಸಭಾಧ್ಯಕ್ಷ. ಅದಾದ ನಂತರ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯಲ್ಲಿ ಮಿಸ್ಸಿಂಗ್ ಲಿಂಕ್ಸ್ಗೆ ಮತ್ತು ಆಳ ಗುಂಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 21 ಕೋಟಿ ಲಕ್ಷಗಳ ಲೈನ್ ಎಸ್ಟಿಮೇಟ್ ಮಾಡಿದ್ದೀವಿ ಸಭಾಧ್ಯಕ್ಷ. ಈ ಯೋಜನೆಗೆ DPR ಸಿದ್ಧಪಡಿಸಿಕೊಂಡು ಮಾಡಲಿಕ್ಕೆ ಕೂಡ್ಲಿಗಿ ಮುಖ್ಯ ಅಧಿಕಾರಿ ಪಟ್ಟಣ ಪಂಚಾಯಿತಿ ಇವರಿಗೆ ಹೇಳಿದ್ದೀವಿ ಸಭಾಧ್ಯಕ್ಷ. ಮತ್ತು ಆಳಗುಂಡಿ ಮತ್ತು ಈ ಒಳಚರಂಡಿ ಕೊಳವೆ ಮಾರ್ಗಗಳನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವಿಭಾಗ ಬಳ್ಳಾರಿ ಸುಮಾರು 21 ಕೋಟಿ ರೂಪಾಯಿ ಲೈನ್ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ಈ ಸದರಿ ಕಾಮಗಾರಿಗೆ ವಿಸ್ತೃತ ಯೋಜನಾ ವರದಿ ತಯಾರಿಸಲಿಕ್ಕೆ ಕನ್ಸಲ್ಟೆಂಟ್ ಸರ್ವೆ ಎಸ್ಟಿಮೇಟ್ಗೆ ಸುಮಾರು 6,40,000 ರೂಪಾಯಿಗಳು ಡಿಪಾಸಿಟ್ ಮಾಡಬೇಕು ಅಂತೇಳಿ ಕೂಡ್ಲಿಗಿ ಮುಖ್ಯಾಧಿಕಾರಿಗೆ ಹೇಳಿದ್ದೀವಿ ಸಭಾಧ್ಯಕ್ಷ. 18/1/2025ರಂದು ನಡೆದ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ಪ್ರಸ್ತಾಪಿತ ಕಾಮಗಾರಿಗೆ ಈ DPR ಮಾಡಲಿಕ್ಕೆ ಕನ್ಸಲ್ಟೆಂಟ್ ಸರ್ವೆ ಎಸ್ಟಿಮೇಟ್ ಮಾಡಲಿಕ್ಕೆ ಇವರು 6,40,000 ರೂಪಾಯಿ ನಮ್ಮ ಮಂಡಿಗೆ ಕಟ್ಟಿದ ಮೇಲೆ ಸಭಾಧ್ಯಕ್ಷ ಈ ಸರ್ಕಾರಕ್ಕೆ ನಾವು ಆಡಳಿತಾತ್ಮಕ ಅನುಮೋದನೆಗೆ ನಾವು ಸಲ್ಲಿಸ್ತೀವಿ. ಅದಾದ ನಂತರ ನಮಗೆ ಸಿಗುವಂಥ ದುಡ್ಡು ಅದಕ್ಕೆ ಅನುಗುಣವಾಗಿ ಇದಕ್ಕೆ ಅನುಮೋದನೆ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ನಾನು ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನು ಮತ್ತು ನಮ್ಮ ಸರ್ಕಾರವನ್ನು ಅಭಿನಂದಿಸುತ್ತೇನೆ. ಯಾಕೆಂತಂದ್ರೆ ಈ ವಿಷಯಕ್ಕಿಂತ ಮುಂಚೆ ಕೂಡ್ಲಿಗಿ ಪಟ್ಟಣಕ್ಕೆ ಸುಮಾರು 65 ಕೋಟಿ ವೆಚ್ಚದಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಅನುಮೋದನೆ ಕೊಟ್ಟು ಇವತ್ತಾಗಲೇ ಟೆಂಡರ್ ಆಗಿ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ಮತ್ತು ರಾಜ್ಯದಲ್ಲೇ ಒಂದು ಬೆಸ್ಟ್ ನಂಬರ್ 1 ಒಂದು STP ಪ್ಲಾಂಟ್ ಕೂಡ ಈಗಾಗಲೇ ಕಾರ್ಯರೂಪಕ್ಕೆ ಬಂದು ಅದು ಮೇಂಟೆನೆನ್ಸ್ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ಏನಾಗಿದೆ, ಈಗ ಸಾಹೇಬ್ರು ಹೇಳ್ದಂಗೆ 2011ರಿಂದಾನೇ ಸ್ಟಾರ್ಟ್ ಆಗಿ ಇದು ಪಟ್ಟಣ ಬೆಳೆದಂಗೆಲ್ಲ ಅರ್ಧಂಬರ್ಧ ಕೆಲಸ ಆಗ್ಬಿಟ್ಟು ಅದು ಕಂಪ್ಲೀಟ್ ಆಗೋಗಿದೆ. ಸುಮಾರು ಮೋರ್ ದೆನ್ 50% UGD ಲಿಂಕ್ ಲೈನು ತಪ್ಪೋಗ್ಬಿಟ್ಟಿದೆ. ಇದು ಏನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಈ ಅಭಿವೃದ್ಧಿ ನೆಪದಲ್ಲಿ ಕೆಲವು ಪಕ್ಕದ ಹಳ್ಳಿಗಳು ಈ ಪಟ್ಟಣ ಪಂಚಾಯತಿಗೆ ಸೇರಿಸ್ಕೊಂಡಾಗ ಎಷ್ಟು ಅನಾಹುತ ಅನ್ನೋದಕ್ಕೆ ನಮ್ಮ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ಸಾಕ್ಷಿಯಾಗಿದೆ. ಕೆಲವು ಪಕ್ಕದಲ್ಲಿ 5 ಹಳ್ಳಿಗಳಿದಾವೆ, ಕೆರೆ ಕಾವಲರೆಟ್ಟಿ ಅಂತೇಳಿ, ವಿಶೇಷವಾಗಿ ಎಲ್ಲ ಪರಿಶಿಷ್ಟ ವರ್ಗದವರು ಇರೋಂಥವ್ರು. ಮತ್ತೆ ಏಡಿಗುಡ್ಡ ಗೊಲ್ರೆಟ್ಟಿ ಮತ್ತೆ ಏಡಿಗುಡ್ಡ ತಾಂಡ ಅಂತೇಳಿ, ಗೋವಿಂದಗಿರಿ ಗೊಲ್ರೆಟ್ಟಿ ಗೋವಿಂದಗಿರಿ ತಾಂಡ ಅಂತೇಳಿ, ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿಯವರು ಇರೋಂಥವ್ರು ಇವೆಲ್ಲ ಅಲ್ಲಿ ಪಟ್ಟಣ ಪಂಚಾಯತ್ ಸೇರಿದಾವೆ. ಅಲ್ಲೆಲ್ಲ UGD ವರ್ಕ್ ಆಗಿದೆ, ಮೇನ್ ಲೈನೇ ಕೊಟ್ಟಿಲ್ಲ. ಸೊ ಅದರಿಂದ ಏನಾಗ್ತದೆ, ಹಳ್ಳಿಗಳಿಗೆ ವಿಪರೀತ ಸಮಸ್ಯೆ ಆಗ್ತಾ ಇದೆ. ಸೊ ಇದು ಒಂದು ತಾವು ನೀರು ಕೊಟ್ಟಿದ್ದೀರಿ, STP ಪ್ಲಾಂಟ್ ಕೊಟ್ಟಿದ್ದೀರಿ. ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಮೂಲಕ ವಿಶೇಷ ಮನವಿ ಏನಂತಂದ್ರೆ, ಇದು ಒಂದು ತುಂಬಾ ಮುಖ್ಯ ಒಂದು ಕಾಮಗಾರಿ ಇದು ಬಾಕಿ ಇದೆ ಪಟ್ಟಣದಲ್ಲಿ. ಇದೊಂದು ಸಕಾರಾತ್ಮಕ ಒಂದು ಸ್ಪಂದನೆ ಕೊಟ್ಬಿಟ್ಟು ನಮಗೆ ಇದನ್ನ ಅತ್ಯಂತ ಶೀಘ್ರವಾಗಿ ಕಾರ್ಯರೂಪಕ್ಕೆ ಬರೋದಕ್ಕೆ ನಿಮ್ಮ ಮುಖಾಂತರ ಮಾನ್ಯ ಸಚಿವರಲ್ಲಿ ನಾನು ಕೇಳ್ಕೊಂಡು. ಮಾನ್ಯ ಸಭಾಧ್ಯಕ್ಷ, ಇದೇನು 6,40,000 ಕಟ್ಸಿದ್ದೀನಿ ನಾನು, ಡಾಕ್ಟ್ರೇ ಕಟ್ಬಿಡ್ಬೋದು ಸಭಾಧ್ಯಕ್ಷ. ಈ ದುಡ್ಡು ಮಂಡಿಗೆ ಠೇವಣಿ ಇಟ್ಟ ಪಕ್ಷದಲ್ಲಿ ಕೂಡಲೇ ಅದಕ್ಕೆ DPR ಮಾಡಿ ಆ ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಎಷ್ಟು ದುಡ್ಡು ಬೇಕೋ ಕೊಡುವಂತದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮತ್ತು ಕೊಡ್ತೀನಿ. ಪ್ರಯತ್ನ ಇಲ್ಲ, ನೀರು ಕೊಟ್ಟಿದ್ದೀರಿ, ಈಗ ನೀರು ಹೋಗೋದಕ್ಕೆ ದಾರಿ ಮಾಡ್ಕೊಡ್ಬೇಕಂತೇಳಿ ನಿಮ್ಮ ಹತ್ರ ಮತ್ತೆ ಆಯ್ತು ಸಭಾಧ್ಯಕ್ಷ. ಓಕೆ ಸಭಾಧ್ಯಕ್ಷ, ಧನ್ಯವಾದ ಸಭಾಧ್ಯಕ್ಷರೇ.